ಮಗ ಇವತ್ತು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕ್ಯಾಪ್ಟನ್ಸಿ ವರ್ಸ್ಟ್ ಆಗಿತ್ತು ಗುರು. ಶ್ರೇಯಸ್ ಯಾರ್ದು ಒಪ್ಕೊಳ್ಳೇಬೇಕು ಎಲ್ಲಾರು. ಹೌದು, ಶ್ರೇಯಸ್ ಯಾರಿಗೆ ಎಷ್ಟೊಂದು ಜನ ಫ್ಯಾನ್ಸ್ ಇರ್ಬೋದು, ಅವ್ರ ಕ್ಯಾಪ್ಟನ್ಸಿ ಸಖತ್ತು IPL ಅಲ್ಲಿ ಅದು ಇದು ಅಂತ ಹೇಳಿರ್ಬೋದು. ಬಟ್ ಇವತ್ತು ನಿಜವಾಗ್ಲೂ ವರ್ಸ್ಟ್ ಕ್ಯಾಪ್ಟನ್ಸಿ ನಾವು ಮಾಡಿದ್ರೆ 17ನೇ ಓವರು ಕರ್ಕೊಂಬತ್ತಾ ಇದಾರೆ. ರವಿ ಬಿಷ್ಣಾಯ್ನ ಒಬ್ಬ ಸ್ಪಿನ್ನರ್ನ ಕರ್ಕೊಂಬತ್ತಾ ಇದಾರೆ. ಅಂಡ್ ಆ ಸ್ಪಿನ್ನರ್ 31 ರನ್ ಹೊಡೆಸ್ಕೊಂಡಿದ್ರೆ 3 ಓವರಲ್ಲಿ. ಇನ್ನು ಶಿವಮ್ ದುಬೆ ಬೌಲಿಂಗ್ ಹಾಕೋದ್ರಲ್ಲಿದ್ದಾರೆ. ಶಿವಮ್ ದುಬೆ ಬೆಟರ್ ಬೌಲರ್ ಗುರು. ಯಾರ್ಕರ್ಗಳನ್ನ ಹಾಕ್ತಾರೆ, ಡಿಗ್ ಮಾಡ್ತಾರೆ ಅದೊಂದು ಟೈಮು, ಚೆನ್ನಾಗಿ ಡೆಲಿವರ್ ಮಾಡ್ತಾರೆ. ಈ ಪಾರ್ಟಿ ಎಲ್ಲ ಓಡಿಸ್ಕೊಂತಾರಲ್ಲ ಶಿವಮ್ ದುಬೆ ಆಗಿತ್ತು ಅಂತ ಇದ್ರೆ. ಸೊ ಖಂಡಿತ ಶಿವಮ್ ದುಬೆಗೆ ಕರ್ಸ್ಬಿಟ್ಟು ಕೊಡ್ಬೋದಾಗಿತ್ತು 17ನೇ ಓವರು. 17ನೇ ಓವರು ಗೇಮ್ ಚೇಂಜಿಂಗ್, ಮ್ಯಾಚ್ ಚೇಂಜಿಂಗ್, ಮ್ಯಾಚ್ ಮುಣ್ಕೊಂಡು ಹೋಗೋವಂಥ ಓವರ್ ಆಗೋಗ್ಬಿಡ್ತು. ರವಿ ಬಿಷ್ಣಾಯಿ 60 ರನ್ನು 4 ಓವರ್ಗೆ 60 ರನ್ ಗುರು. ಒಂದೇ ಓವರ್ಲಿ ಕುಸ್ಕೊಂಡ್ಬಿಟ್ರು ತಗೊಂಡೆಲ್ಲ 29 ರನ್ನಲ್ಲಿ. ಹ್ಯಾಟ್ರಿಕ್ 3 ಸಿಕ್ಸು ನಜ್ಜಿ. ಜೇಕೋ ಬೆಥಲ್ ಏನಪ್ಪ ಅದು ಆಟ. IPL ಅಲ್ಲಿ ನೋಡ್ತೊಂಡ್ರೆ RCB ನೋಡ್ತೋ ಅಂತಂದ್ರೆ ರಾಕ್ಷಸ ಆಗೋಗ್ಬಿಟ್ಟಿದ್ರು. ಇಲ್ಲಿ ನೋಡ್ತೋ ಅಂದ್ರೆ ಇಂಗ್ಲೆಂಡಿಗೆ ರಕ್ಷಕ ಆಗೋಗ್ಬಿಟ್ಟವ್ರೆ. ರಾಕ್ಷಸನೂ ನೀನೇ, ರಕ್ಷಕನೂ ನೀನೇ ಅಂತಾರ. ವರ್ಸ್ಟ್ ಪರ್ಫಾರ್ಮೆನ್ಸ್ RCBಗೆ ಈ ಸಲ ಜೇಕೋಬ್ ಬೆಥಲ್ದು. ರನ್ನೇ ಗೊತ್ತಾ ಇಲ್ಲ, ಏನ್ ಮಾಡ್ರು ರನ್ನೇ ಗೊತ್ತಿಲ್ಲ RCBಗೆ. ಬೇಗ ಔಟ್ ಆಗೋದು, ತಿಣ್ಕಾಡೋದು, ತಡೆದಾಡೋದು. ಬಟ್ ಇವತ್ತು ಏನಪ್ಪ ಆಡಿದ್ದು, ಒಂದು ಶಾಟ್ ಹೊಡಿತಾರೆ ಮಗ, ಫೇಸರ್ಗೆ ಬಿಹೈಂಡ್ ತಗೊಂಡು ಹೊಡಿತಾರೆ. ನೋಡ್ಬೇಕಿತ್ತು ಹೆಂಗೆ ತಾಕೊಂಡು ಹೊಡಿತಾರೆ. ಹಿಂದೆ ಹೊಡೆದಂತ ಸಿಕ್ಸು, ಸ್ಟ್ರೈಟ್ ಆಗಿ 90 ಡಿಗ್ರಿ ಹೊಡೆದಂತ ಸಿಕ್ಸು. ಕಳ್ಳದೋದೆ ಗುರು ಆ ಶಾಟ್ನ ನೋಡ್ಬಿಟ್ಟು. ಸೈಕಾಗಿ ಕೊಟ್ರು ಮಾತ್ರ ಅಲ್ಲ, ಬೇರೆಯವ್ರಿಗೆಲ್ಲ ಸುಮಾರಾಗೇನೆ ಆಡಿದ್ರೆ ಜೇಕೋಬ್ ಬೆಥೆಲ್. ಹೊಡೆದಿರೋದೇ ರವಿ ಬಿಷ್ಣಾಯ್ಗೆ 15 ಬೌಲಿಂಗ್ 37 ರನ್ ಹೊಡೆದಿರೋ. ಜಸ್ಟ್ ರವಿ ಬಿಷ್ಣಾಯ್ಗೆ ಹೊಡೆದಿರೋದು. ಅವ್ರೊಬ್ರಿಗೇನೆ 15 ಬಾಲಿಗೆ 37 ರನ್. ಇನ್ನು ಮಿಕ್ಕವ್ರಿಗೆಲ್ಲ ಸುಮಾರಾಗೇನೆ ಆಡ್ಕೊಂಡಿದ್ದಾರೆ. ಇವ್ರಿಗೇನೆ 200 ರನ್ ಎಬೋ ಸ್ಟ್ರೈಕ್ ರೇಟ್ ಹೊಡೆದಿರೋದು. ಅದೊಂದೇ ಓವರ್ ಸಾಕಾಗಿತ್ತಲ್ಲ ಗುರು. 6 ಬಾಲಿಗೆ 26 ರನ್ನು, 29 ರನ್ನು. ನೋ ಬಾಲ್ ಮೇಲೆ ನೋ ಬಾಲ್, ಕ್ರೈಮು ಗುರು. ಇವ್ರು ಹಾಕದೆ ಹಂಗೆ. ಅದ್ರಲ್ಲಿ ನೋ ಬಾಲ್ಗಳು ಬೇರೆ ಹಾಕ್ತವನ್ನ ಬಿಡ್ತಾರ ಗುರು. ನೋ ಬಾಲ್ಗಳು ಹಾಕೊಂಡು ಫ್ರೀಟ್ನಾಗ ಕೊಟ್ಕೊಂಡು, ಅದು ಸಿಕ್ಸ್ಗಳು ಫ್ರೀಟಲ್ಲಿ 2 ನೋ ಬಾಲ್ ಹಾಕಿರೋದಲ್ಲಿ 6 ಮೇಲೆ 6 ತಗೊಳ್ ಅಂತ ಕೊಟ್ರು ಅಲ್ಲಿ. ಯಾಪ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡಿರೋದು. ಲಾಸ್ಟ್ ಮ್ಯಾಚ್ ಕೂಡ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡಿದ್ರು. ಲಾಸ್ಟ್ ಸೀರೀಸಲ್ಲಿ ಏನು ಸೀರೀಸ್ ಆಫ್ಟರ್ ಸೀರೀಸ್ ಈ ಥರ ಆಗ್ತೈತಲ್ಲ. ಲಾಸ್ಟ್ ಸೀರೀಸಲ್ಲಿ ಸೋಲ್ತಿದ್ರು ಬೌಲಿಂಗ್ ಅಂತ ಅನ್ನೋರು. ಈ ಸೀರೀಸಲ್ಲಿ ಸೋಲ್ತಿದ್ರು ಇವಾಗಲೂ ಕೂಡ ಬ್ಯಾಟಿಂಗ್ ಅಂತ ಅಂತವ್ರೆ. ಸೊ ಲಾಸ್ಟ್ ಮ್ಯಾಚು ಬ್ಯಾಟಿಂಗ್ ಮಾಡಿದ್ವಿ, ಈ ಮ್ಯಾಚನ್ನು ಕೂಡ ಬ್ಯಾಟಿಂಗ್ ಮಾಡಿದ್ವಿ. ಸ್ಕೋರ್ ಏನೋ ಅದೇನು ಕಳಪೆ ಸ್ಕೋರ್ ಅಂತ ಹೇಳೋದಕ್ಕಾಗೋದಿಲ್ಲ. 190 ಈ ಒಂದು ಮ್ಯಾಂಚೆಸ್ಟರ್ ವಿಕೆಟಲ್ಲಿ ಇದೊಂದು ಒಳ್ಳೆ ಸ್ಕೋರ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇಲ್ಲಿ 200 ಕ್ಲಾಕ್ ಆಗಿಲ್ಲ, ಯಾವ ಟೀಮು ಕೂಡ 200 ಹೊಡೆದಿಲ್ಲ. ಸೊ 190 ಅಂತ ಅಂದಾಗ ಇದು ಆನ್ ಪಾರ್ ಸ್ಕೋರ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ, ಒಂದು 10-15 ರನ್ ಜಾಸ್ತಿನೇ ಅಂತ ಅನ್ಕೊಳ್ಳಿ. ಒಳ್ಳೆ ಸ್ಕೋರ್ನೇ ಇದು. ಬ್ಯಾಟಿಂಗು ಚೆನ್ನಾಗೇ ಆಡಿದ್ದೀವಿ ನಮ್ಮ ಟೀಮ್ ಇಂಡಿಯಾದವರು. ಬ್ಯಾಟಿಂಗ್ ಬಗ್ಗೆ ಅಲ್ಲಿ ಫ್ಲಾಸ್ನ ಹೇಳೋ ಹೋಗಿಲ್ಲ. ಹೌದು, ಲಾಸ್ಟ್ ಒಂದು 4 ಓವರಲ್ಲಿ ಅದೇ ಇನ್ ಬಿಟ್ವೀನ್ ಆಲ್ಮೋಸ್ಟ್ 14ನೇ ಓವರಿಂದ ಹಿಡ್ಕೊಂಡು ಆಲ್ಮೋಸ್ಟ್ 19ನೇ ಓವರ್ಗೂ ಕೂಡ ಒಂದು ರೇಂಜಿಗೆ ಕಂಟ್ರೋಲ್ನ ತಗೊಂಡರು ಇಂಗ್ಲೆಂಡ್ ಅವರು. 13 ಓವರ್ಗೆ ಎಷ್ಟಿತ್ತು ಗುರು ನಮ್ದು ಸ್ಕೋರು. 200 ಪಕ್ಕ ಮುಲಾಜಿಲ್ಲಂಗೆ ಕ್ರಾಸ್ ಆಗುತ್ತೆ ಅನ್ನೋ ಥರ ಇತ್ತು. 13 ಓವರ್ವರೆಗೂ ಕೂಡ 13 ಓವರ್ ಇನ್ನೂ ಆಗಿರಲಿಲ್ಲ. ಇನ್ನು 12 ಪಾಯಿಂಟ್ ಸಮಥಿಂಗ್ ಇತ್ತು. ಅವಾಗಲೇ 130 ಆಗೋಗ್ಬಿಟ್ಟಿತ್ತು ನಮ್ಮದು ಸ್ಕೋರು. ನಮಗೆ ಫುಲ್ ಆಗಿದೆ ಅಲ್ಲಿ ಗೊತ್ತಾ. ಶ್ರೇಯಸ್ ಅಯ್ಯರ್ ನಾವು ವಿಕೆಟ್ ಬೀಳುತ್ತೆ 13ನೇ ಓವರ್ ಲಾಸ್ಟ್ ಬಾಲಲ್ಲಿ ವಿಕೆಟ್ ಬೀಳುತ್ತೆ. ಸೊ ಅಲ್ಲಿಂದ ಈಚೆಗೆ ಒಂಥರ ಹಿಡ್ತಾ ಸಾಧಿಸ್ಬಿಡ್ತಾರೆ ಅವರು. ಅಷ್ಟೇನಾಗಿ ಹೊಡಿಯೋದಕ್ಕೆ ಆಗಲಿಲ್ಲ ನಮಗೆ. ಬಂದಿದ್ದ ಸ್ಕೋರ್ ನಮಗೆ ಲಾಸ್ಟ್ ಓವರ್ಲಿ ತಿಲಕ್ ವರ್ಮಾ ಹೊಡೆದು, ಜೋಫ್ರಾ ಆರ್ಚರ್ಗೆ ನಾಯಿ ಹೊಡೆದಂಗೆ ಹೊಡೆದಿದ್ದು. ಇಷ್ಟು ಆಲ್ಮೋಸ್ಟ್ 20+ ರನ್ಸು ಬಂದು ಲಾಸ್ಟ್ ಓವರಲ್ಲಿ. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ತಿಲಕ್ ವರ್ಮಾ ಅವರು. ಸೊ ತಿಲಕ್ ವರ್ಮಾ ಒಂದು ಆಪರ್ಚುನಿಟಿ ಬೇರೆ ಕ್ರಿಯೇಟ್ ಆಗಿತ್ತು. ಜೋಫ್ರಾ ಆರ್ಚರ್ ಒಂದು ಕ್ಯಾಚ್ನ ಬೇರೆ ಡ್ರಾಪ್ ಮಾಡಿದ್ರು. ಸೊ ಮೇಲ್ಗಡೆ ಹೋಯ್ತು ಥರ್ಡ್ ಅಂಪೈರ್ ಹತ್ರ ಹೋಗ್ತಿದ್ದಂಗೆ ನಾಟ್ ಔಟ್ ಅಂತ ಡಿಕ್ಲೇರ್ ಆಗ್ತಿದ್ದಂಗೆ ಚೆನ್ನಾಗಿ ಲಾಸ್ಟ್ ಓವರ್ ಅದನ್ನು ಯುಟಿಲೈಸ್ ಮಾಡಿಕೊಂಡು ಜೋಫ್ರಾ ಆರ್ಚರ್ ಬಿಟ್ಟಂಥ ಕ್ಯಾಚು ಅವ್ರಿಗೇನೆ ಅದು ಮುಳುವಾಯಿತು. ಸೊ ಅವ್ರಿಗೇನೆ ಲಾಸ್ಟ್ ಓವರ್ ನಾಯಿ ಹೊಡೆದಂಗೆ ಹೊಡೆದ್ರು ಜೋಫ್ರಾ ಆರ್ಚರ್ಗೆ. ಸೊ ಓಪನಿಂಗ್ ಸ್ಲಾಟಲ್ಲಿ ಬಂದಂಥ ಇವತ್ತು ಡೆಬ್ಯೂ ಬೇರೆ ಮಾಡಿದ್ರಲ್ಲಪ್ಪ ವೈಭವ್ ಸೂರ್ಯವಂಶಿ. ಯಂಗೆಸ್ಟ್ ಪ್ಲೇಯರ್ ಎವರ್ ಟು ಡೆಬ್ಯೂ ಫಾರ್ ಇಂಡಿಯನ್ ಮೆನ್ಸ್ ಸೀನಿಯರ್ ಕ್ರಿಕೆಟ್ ಯಾರು ಅಂದರೆ ಸಚಿನ್ ತೆಂಡೂಲ್ಕರ್ ಅಲ್ಲ. ಇವಾಗಿನ ಮೇಲಿಂದ ವೈಭವ್ ಸೂರ್ಯವಂಶಿ. ಹೌದು, ಫಸ್ಟ್ ಮ್ಯಾಚ್ ಏನು ಅಷ್ಟೇನಾಗಿ ಚೆನ್ನಾಗಾಗಲಿಲ್ಲ. 1-2 ಸಿಕ್ಸ್ನ ಕೊಟ್ಟರು, ಸರಿಯಾಗಿ ಕೊಟ್ಟರು. ಸಿಕ್ಸ್ನ ಮಾತ್ರ ಫ್ರಂಟ್ ಫೂಟಲ್ಲಿ ಹೊಡಿದಕ್ಕೆ ಹೋಗ್ಬಿಟ್ಟು ಸ್ಟಂಪ್ ಔಟ್ ಆಗೋಗ್ಬಿಟ್ರು ಬೆಲ್ ಜಾಕ್ಸ್ಗೆ. ಈ ಥರ ಔಟ್ ಆಗೋದು ನೋಡೇ ಇಲ್ಲ ಗುರು ವೈಭವ್ ಸೂರ್ಯವಂಶಿ. IPL ಅಲ್ಲಿ ನೋಡೇ ಇಲ್ಲ. ಇಂಡಿಯನ್ ಟೀಮಲ್ಲಿ ನೋಡಿ ಒಂಥರ ಹೇಳ್ತಾರಲ್ಲ, ಅದು ಮೈನ್ ಸೀನಿಯರ್ ಮೆನ್ಸ್ ಟೀಮ್ ಆಡೋದಕ್ಕೂ ಇಂಡಿಯಾ ಹೇಗೆ ಆಡೋದಕ್ಕೂ IPL ಆಡೋದಕ್ಕೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಅಂತ ಅಂದರೆ ನರ್ವ್ಸ್ ಅಂತ ಹೇಳ್ತಾರಲ್ಲ. ಫಸ್ಟ್ ಮ್ಯಾಚು ಡೆಬ್ಯೂ ಮ್ಯಾಚು. ಸೊ ನಡೆಯುತ್ತೆ. 15 ರನ್ ಆದ್ರೂ 2 ಸಿಕ್ಸ್ ಹೊಡ್ತಾರೆ. ಏನು ತಿನ್ಕಾಡ್ಬಿಟ್ಟು ತಡೆದಾಡ್ಬಿಟ್ಟು ಆಡಿಲ್ಲ ಅಲ್ಲಿ. 2 ಸಿಕ್ಸ್ ಹೊಡೆದ್ಬಿಟ್ಟು ಫ್ರಂಟ್ ಫುಟಲ್ಲಿ ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟೇ ಔಟ್ ಆಗಿತ್ತು ವೈಭವ್ ಸೂರ್ಯವಂಶಿ. ಇರಲಿ ಫಸ್ಟ್ ಮ್ಯಾಚ್. ನಾನು ಅನ್ಕೊಂಡಿಲ್ಲ ಇವತ್ತು ವೈಭವ್ ಸೂರ್ಯವಂಶಿನ ಆಡಿಸ್ತಾರೆ ಅಂತ. ಇವತ್ತು ಸಂಜು ಸ್ಯಾಮ್ಸನ್ ಮತ್ತೆ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. 4 ಮ್ಯಾಚ್ ಒಂಥರ ಸ್ಟ್ರೀಕ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಪ್ರೆಷರಿಂದ
ತೊಗೊಂಬರಲೇಬೇಕಾಗಿತ್ತು ವೈಭವ್ ಸೂರ್ಯವಂಶಿನ, ತಂದರು. ಆ್ಯಂಡ್ ಅವರು ಫಸ್ಟ್ ಮ್ಯಾಚು ಅಷ್ಟು ಆಡೋಕ್ಕಾಗಿಲ್ಲ, ಫೇಲ್ ಆಗಿದ್ರು. ಒಪ್ಕೊಬೇಕು, ಏನು ಫಸ್ಟ್ ಮ್ಯಾಚು ಏನು ಎಲ್ಲರೂ ಬಂದ್ಬಿಟ್ಟು ಏನು ಫಸ್ಟ್ ಮ್ಯಾಚಲ್ಲಿ ಸೆಂಚುರಿ ಹೊಡಿಯೋಕ್ಕೆ ಎಲ್ಲರೂ ಏನು ಹೊರ ಬಂದಿರೋದಿಲ್ಲ ಸೆಂಚುರಿ ಹೊಡಿಯೋದಕ್ಕೆ, ಮೊದಲನೇ ಮ್ಯಾಚ್ ಅಥವಾ ಹಾಫ್ ಸೆಂಚುರಿ ಹೊಡಿಯೋದಕ್ಕೆ. ಸೊ ನಡೆಯುತ್ತೆ. ಈ ಕಡೆಯಿಂದ ಅಭಿಷೇಕ್ ಶರ್ಮಾ ಲಾಸ್ಟ್ ಮ್ಯಾಚು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಈ ಮ್ಯಾಚನ್ನು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, 40+ ರನ್ಸ್ನ ಹೊಡೆದ್ರು. ಸೊ ಅವರು ಕೂಡ ಪೋಪ್ಲಲ್ಲಿ ಲಾಸ್ಟ್ ಬಾಲ್ಗೆ ಔಟ್ ಆಗಿದ್ದು. ಪೋಪ್ಲಲ್ಲಿ ಸಖತ್ತಾಗಿ ಆಡಿದ್ರು ಇಂಡಿಯಾ, ನಾವು ಸಖತ್ತಾಗಿ ಆಡಿದ್ವಿ, ಅವರು ಕೂಡ ಸಖತ್ತಾಗಿ ಆಡಿದ್ರು. ಪೋಪ್ಲಲ್ಲಿ ಕ್ಲೋಸ್ ಟು ಆಲ್ಮೋಸ್ಟ್ 65 ರನ್ಸು ನಾವು ಪೋಪ್ಲಲ್ಲಿ ಹೊಡೆದು 2 ವಿಕೆಟ್ನ ಕಳ್ಕೊಂಡಿದ್ದು. ಅವರು ಕೂಡ ಕ್ಲೋಸ್ ಟು ಅಷ್ಟೇ ಹೊಡೆದ್ರು, 60+ ರನ್ಸ್ನ ಹೊಡೆದಿದ್ರು, 3 ವಿಕೆಟ್ನ ಕಳ್ಕೊಂಡ್ರು ಅವರು, ನಾವು 2 ವಿಕೆಟ್ನ ಕಳ್ಕೊಂಡಿದ್ವಿ. ಅವ್ರು ಪೋಪ್ಲಲ್ಲಿ ಲಾಸ್ಟ್ ಬಾಲ್ ಕಳ್ಕೊಂಡ್ರು ವಿಕೆಟು, 3 ವಿಕೆಟ್ ಆಗಿತ್ತು ಅವ್ರದ್ದು. ಸೊ ಪೋಪ್ಲಲ್ಲಿ ನಾವೇ ಒಂದು ರೇಂಜಿಗೆ ಡಾಮಿನೇಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಬಟ್ ಆದರೆ ಅವ್ರು 3 ವಿಕೆಟ್ ಕಳ್ಕೊಂಡ್ರು ಕೂಡ ಇನಿಷಿಯಲ್ ಇಬ್ಬರು ಬ್ಯಾಟರ್ಸ್ಗಳು ಡಗ್ಔಟ್ ಆದ್ರೂ ಕೂಡ ಮ್ಯಾಚ್ನ ಗೆದ್ದಿದ್ದಾರೆ ಅಂತಂದರೆ ಇಂಗ್ಲೆಂಡ್ನ ಕೆಪಾಸಿಟಿನ ಅರ್ಥ ಮಾಡ್ಕೊಬೇಕು ಗುರು. ಇಂಗ್ಲೆಂಡ್ನ ಕೆಪಾಸಿಟಿ ಅನ್ನೋದಕ್ಕಿಂತ ಜೇಕೋಬ್ ಬೆಥೆಲ್ನ ಕೆಪಾಸಿಟಿ ಅಂತ ಅನ್ಕೋಬೇಕು. ಯಾಕಂದರೆ ಸಿಂಗಲ್ ಹ್ಯಾಂಡ್ಲಿ ಎತ್ಕೊಂಡು ಹೋಗ್ಬಿಟ್ರು ಮ್ಯಾಚ್ನ ಲಾಸ್ಟ್ ಮೂಮೆಂಟ್ಗೆ ಬರ್ತಾ ಅದೊಂದೇ ಓವರ್ ಗುರು, 17ನೇ ಓವರ್ ಗೇಮ್ನ ಮ್ಯಾಚ್ನ ಎಲ್ಲ ಚೇಂಜ್ ಮಾಡಿ ಬಿಸಾಕ್ತು. ಹರ್ಷದೀಪ್ ಸಿಂಗ್ ಹೊಡಿಸ್ಕೊಂಡ್ರಲ್ಲ 3ನೇ ಓವರ್ ನಾವು ಬಂದ್ಬಿಟ್ಟು ಅದೇನು ಹೌದು 20+ ರನ್ಸ್ನ ಹೊಡಿಸ್ಕೊಂಡ್ರು ಕೂಡ, ಅಷ್ಟು 27 ರನ್ ಹೊಡಿಸ್ಕೊಂಡ್ರು ಕೂಡ. ಬಟ್ ಅಂಥ ಮಟ್ಟಿಗೆ ಅದೇನು ಅನಿಸ್ಲಿಲ್ಲ, ಯಾಕೆಂತಂದರೆ ಮ್ಯಾಚಿನ ಇತ್ತು, ನಮ್ಮ ಗ್ರಿಪ್ಪಲ್ಲೇ ಇತ್ತು. ಫಸ್ಟ್ ಓವರ್ 1 ರನ್ ಕೊಡ್ತಾರೆ ಹರ್ಷದೀಪ್ ಸಿಂಗ್ ಅವರು, ಆಮೇಲೆ ನೆಕ್ಸ್ಟ್ನೇ ಓವರ್ ಮಾಡ್ತಾರೆ ಬೌಲಿಂಗ್ ಹಾಕೋದಕ್ಕೆ, ಸರಿಯಾಗಿ ಚಿಚ್ಚಿಸ್ಕೊಂತಾರೆ ಹಾರಿ ಬ್ರೂಕ್ ಕೊಹ್ಲಿ, ನಾಯಿ ಪಿಡಿ ಚಚ್ಚಾಕ್ಬಿಡ್ತಾರೆ ಹಂಗೆ. ಸೊ ಆ ಒಂದು ಓವರು ಮತ್ತು ರವಿ ಬಿಷ್ಣಾಯ್ ಅವರು 2 ಓವರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರುವಂಥದ್ದು ಇಂಡಿಯನ್ ಬೌಲಿಂಗಲ್ಲಿ. ಸೊ 2 ಓವರು ಹೊಡ್ತಾ ಸಿಕ್ಕಾಪಟ್ಟೆ ಕೊಟ್ಟಿದೆ. ಬಟ್ ಸಿಕ್ಕಾಪಟ್ಟೆ ಹೊಡ್ತಾ ಕೊಟ್ಟರೆ ಯಾವುದು ಅಂದರೆ, ಯಾವಾಗ ಇದು ನಾವು ಬುಡಕ್ಕೆ ಬಂದಿರೋದನ್ನ ನೆನಪಿಸ್ಕೊತೀವಿ. ಹರ್ಷದೀಪ್ ಸಿಂಗು ಅಷ್ಟೊಂದು ಹೊಡಿಸ್ಕೊಂಡ್ರು ಅಂತ ನೆನಪಿಸ್ಕೊಳ್ಳೋದಿಲ್ಲ, ಆ ಒಂದು ಓವರ್ ಹೊಡಿಸ್ಕೊಂಡ್ರು ಅಂತ. ಬಟ್ 17ನೇ ಓವರು ಹೊಡಿಸ್ಕೊಂಡ್ಬಿಟ್ರಲ್ಲ, 29 ಹೊಡಿಸ್ಕೊಂಡ್ಬಿಟ್ರಲ್ಲ, ಅದನ್ನು ನಾವು ಎತ್ತಿ ಹೇಳ್ತೀವಿ. ಯಾಕಂದರೆ ನೋ ಬಾಲೆಲ್ಲ ಹಾಕೊಂಡು ಹೊಡಿಸ್ಕೊಂಡಿದ್ದಾರೆ ಅವರು, ಸುಮಾರಾಗಿ ಹೊಡಿಸ್ಕೊಂಡಿಲ್ಲ, ನೋ ಬಾಲೆಲ್ಲ ಹಾಕೊಂಡು ಹೊಡಿಸ್ಕೊಂಡಿದ್ದಾರೆ. ಸೊ ಈ ಕಡೆ ಇಂಡಿಯನ್ ಬ್ಯಾಟಿಂಗಿಗೆ ಬಂತು ಅಂತಂದರೆ ಶ್ರೇಯಸ್ ಅಯ್ಯರ್ ಪರವಾಗಿಲ್ಲ ಅವರು, ಚೆನ್ನಾಗಿ ಆಡಿದ್ರು ಇವತ್ತು ಕೂಡ. ಲಾಸ್ಟ್ ಮ್ಯಾಚು ಕೂಡ ಚೆನ್ನಾಗಿ ಆಡಿದ್ರು, ಈ ಮ್ಯಾಚು ಕೂಡ ಚೆನ್ನಾಗಿ ಆಡಿದ್ರು. 30+ ರನ್ಸ್ನ 37 ರನ್ಸ್ನ ಹೊಡೆದಿದ್ದಾರೆ. ಮಿಡ್ಲಲ್ಲಿ ಆ ಕಡೆ ಹೆಂಗೆ ಜೇಕೋಬ್ ಬೆಥೆಲ್ ಮತ್ತು ಬ್ಯಾಂಟನ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು, ಇಲ್ಲಿ ನಮ್ಮ ಕಡೆ ನಾವು ಕೂಡ ಚೆನ್ನಾಗಿನ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ವಿ. ಇಶಾನ್ ಕಿಶಾನ್ ಜೊತೆಗೆ ಸೇರಿಕೊಂಡು ಶ್ರೇಯಸ್ ಅವರು ಸಗರ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಅಭಿಷೇಕ್ ಶರ್ಮಾ ಅವರ ವಿಕೆಟು ಡ್ರಾಪ್ ಆಗ್ತಾ ಇದ್ದಂಗೆ. ಸೊ ನೋಡಿ, ಟೈಮ್ ಆಗಿಲ್ಲ ನೋಡಿ, ಅಭಿಷೇಕ್ ಶರ್ಮಾದು ಟೈಮ್ ಆಗಲಿಲ್ಲ ಕರೆಕ್ಟಾಗಿ, ಇಶಾನ್ ಕಿಶಾನ್ದು ಟೈಮ್ ಆಗಲಿಲ್ಲ, ಈ ಕಡೆ ಶ್ರೇಯಸ್ ಅಯ್ಯರ್ದು ಕೂಡ ಟೈಮ್ ಆಗಿಲ್ಲ. ಸ್ಯಾಮ್ ಕರನ್ಗೆ 3 ಕ್ರೂಷಿಯಲ್ ವಿಕೆಟ್ಸು, ಇನಿಷಿಯಲ್ ವಿಕೆಟ್ಸ್ ಅವರೆಲ್ಲ ತೊಗೊಂಬಂದು ಕೊಟ್ಟಿದ್ದು. ಇವ್ರ ಜೊತೆಗೆ ವಿಲ್ ಜಾಕ್ಸ್ ಅವರ ಜೊತೆಗೆ ಲಿಯಾಮ್ ಡ್ವಾಸನ್ ಕೂಡ ಒಂದು ವಿಕೆಟು ಶ್ರೇಯಸ್ ಅಯ್ಯರ್ ಅವರಿಗೆ ಬಿದ್ದಿದ್ದು, ಶ್ರೇಯಸ್ ಅಯ್ಯರ್ ಅವ್ರದ್ದು ಬಿದ್ದಿದ್ದು. ಸೊ ಅದಾದ ನಂತರ ಶಿವಮ್ ದುಬೆ ಅವರು ಕೂಡ ಟೈಮ್ ಆಗಿಲ್ಲ, 30 yardsಲ್ಲಿ ಔಟ್ ಆಗ್ತಾರೆ. ದೊಡ್ಡ ಬೌಂಡ್ರೀಸ್ ಏನು ಕ್ಲಿಯರ್ ಮಾಡೋದಂದ್ರೆ ಸುಮ್ಮನೆ ಮಾತಲ್ವೇ ಅಲ್ಲ. ಬಟ್ ಆದರೂ ಕೂಡ ವಿಲ್ ಜಾಕ್ ಇವ್ರು ಹೊಡೆದಂಥ 8 ಇದೆಯಲ್ಲ, ಜೇಕೋಬ್ ಬೆಥೆಲ್ ಹೊಡೆದಂಥ 8ಗಳು ರವಿ ಬಿಷ್ಣಾಯ್ಗೆ ನೋಡ್ಕೊಂಡಂಗೆ ಇತ್ತೋಗರು. 6ಗಳೇ ಬರದೇ ಇರೋಂಥ ಗ್ರೌಂಡಲ್ಲಿ ಆರೆಂಜಿಗೆ ರಾರಾಜಿಸ್ಬಿಡ್ತು 6ಗಳು ಹಂಗೇನೆ. ಜೇಕೋಬ್ ಬೆಥೆಲ್ ಅವರ ಬ್ಯಾಟಿಂದ ಬಿಹೈಂಡ್ ಏನು ಕೇಳ್ತೀರಾ, ಫ್ರಂಟ್ ಆಫ್ ದ ವಿಕೆಟ್ ಏನು ಕೇಳ್ತೀರಾ, ಜಂಪ್ ಮಾಡ್ದಂಗೆ ಆಡಿದ್ದು ಇವತ್ತು. ಅದೇ ಗುರು, ನನಗೇನು ಆಶ್ಚರ್ಯ ಆಗ್ತಿರೋದು ಅಂತಂದರೆ, RCBಗೆ 1 ಇನ್ನಿಂಗ್ಸ್ ಈ ಥರ ಬರಲಿಲ್ಲ. ಅಷ್ಟೊಂದು ಆಪರ್ಚುನಿಟಿ ಕೊಟ್ಟು ಕಂಟಿನ್ಯೂಸ್ ಆಗಿ 7-8 ಮ್ಯಾಚ್ ಅವಕಾಶ ಸಿಕ್ಕಿತ್ತು ಜೇಕೋಬ್ ಬೆಥೆಲ್ಗೆ, ಆದರೂ ಕೂಡ 1 ಇನ್ನಿಂಗ್ಸ್ ಈ ಥರ ಬರಲಿಲ್ಲ RCBಗೆ ಅಂತ ನನಗೆ. ಇಲ್ಲಿ ಮೊದಲನೇ ಮ್ಯಾಚಲ್ಲೇ ಈ ಥರ ಆಡ್ತಾವ್ರೆ. ಇವು ಫಸ್ಟ್ ಇನ್ನಿಂಗ್ಸ್ ಆಡಿದ್ದವರು ನೋಡಿ, IPL ಆದ ನಂತರ ಫಸ್ಟ್ ಇನ್ನಿಂಗ್ಸ್ ಆಡಿದ್ದವರು ಫಸ್ಟ್ ಮ್ಯಾಚ್ ಈ ಥರ ಆಡ್ತಾವ್ರೆ. IPL ಎಲ್ಲೋಗಿತ್ತು ಗುರು ಈ ಕಲೆ ಅನ್ನೋದೇ ನಮಗೆ ಒಂದು ಯಕ್ಷ ಪ್ರಶ್ನೆ ಆಗಿ ಉಳ್ಕೊಳ್ಳೋದು. ಆ್ಯಂಡ್ ಇಶಾನ್ ಕಿಶಾನ್ ಚೆನ್ನಾಗಿ ಆಡೋ ಒಪ್ಕೊಳ್ಳೇಬೇಕು. 49 ಹೊಡೆದ್ರೆ ಒಂದೇ 1 ರನ್ನಲ್ಲಿ ಅವ್ರದ್ದು 50 ಕೂಡ ಮಿಸ್ ಆಯಿತು. ಶಿವಮ್ ದುಬೆ ಇವತ್ತು ಅಷ್ಟನ್ನ ಇದು ಮಾಡೋಕ್ಕಾಗಲಿಲ್ಲ. ಏನು ಎಲ್ಲ ಮ್ಯಾಚ್ ಅವರೇ ಹೊಡೆಯೋದಕ್ಕಾಗುತ್ತೆ ಅಂದ್ಬಿಟ್ಟು ಅವರು ಒಂಥರ ಕನ್ಸಿಡೆಂಟಾಗಿ ಆಡೋಕ್ಕಾಗುತ್ತೆ. ಅವರು ಇವತ್ತು ಫೈಲ್ ಆಗಿತ್ತು. ಸೊ ಇನ್ನೇನಲ್ಲಿ ಬಾಟಮಲ್ಲಿ ಚೆನ್ನಾಗಿ ಫಿನಿಶ್ ಮಾಡಿಬಿಡಿದ್ದು. ತಿಲಕ್ ವರ್ಮಾ ಅವರು ಲಾಸ್ಟ್ ಓವರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ 180 ತಲುಪ್ತಾ ಇದ್ದಂಗೆ ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಬರ್ತಾರೆ ಇಂಗ್ಲೆಂಡ್. ಇನಿಷಿಯಲಿ ಏನಪ್ಪ ಫಸ್ಟ್ ಓವರ್ 2 ವಿಕೆಟು, 1 ರನ್ನು, 2 ವಿಕೆಟು, 1 for 2. ಮ್ಯಾಚ್ ಗೆದ್ವಿ, ಪಕ್ಕ ಹೋಯ್ತು ಇದು ಅಂತ ಅಂದ್ಕೊಂಡು ಕಡೆಯಿಂದ ಎಡ್ಜರ್ಸ್ ಪುಟ್ ಔಟ್ ಆಯಿತು ಅಂತಂದರೆ, ಫಿಲ್ ಸಾಲ್ಟ್ ಅವ್ರು ಮೊದಲನೇ ಬಾಲ್ನ ಗೋಲ್ಡನ್ ಡೇಕ್ ಆಯಿತು ಅಂತಂದರೆ, ಓವರ್ನ ಲಾಸ್ಟ್ನೇ 2ನೇ ಬಾಲು 5ನೇ ಬಾಲು ಟ್ಯಾಪ್ ಮಾಡೋಕೆ ಹೋಗಿದ್ರು. ಜಸ್ಟ್ ಒಂಥರ ಪ್ಯಾಟ್ ಮಾಡೋದಕ್ಕೆ ಅಂತ ಹೋಗಿದ್ರು. ಜಾಸ್ ಬಟ್ಲರ್ ಅವರು ಸೀದಾ ಕೈ ಹೋಗಿ ವರುಣ್ ಚಕ್ರವರ್ತಿಗೆ. ಸಖತ್ ಕ್ಯಾಚ್. ಆ್ಯಕ್ಚುಲಿ ವರುಣ್ ಚಕ್ರವರ್ತಿ ಯಾವ ಥರ ಕ್ಯಾಚ್ನ ಅಷ್ಟು ಕ್ವಿಕ್ಕಾಗಿ ಹಿಡಿತಾರೆ ಅಂತ ಅನ್ಕೊಂಡಿರಲಿಲ್ಲ. ಸಖತ್ ಕ್ಯಾಚ್ ಹಿಡ್ಕೊಂಡ್ರು. 1 for 2 ಆಗ್ತಾ ಇದ್ದಂಗೆ ಪಕ್ಕ ಮ್ಯಾಚ್ ನಮ್ಮದೇ ಬಿಡುಗರು ಉಣ್ಕೊಂಡು ಹೋಯ್ತು. ಸಾಲ್ಟು ಗಾನು, ಬಟ್ಲರು ಗಾನು, ಇನ್ನೇನು ಕತೆ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಬಂದ್ರಪ್ಪ ಹಾರಿ ಬ್ರೂಕು. ನೀನು 2 ವಿಕೆಟ್ ಬಿದ್ದರೆ ಏನು ಗುರು, 2 ವಿಕೆಟ್ ಬಿದ್ದರೆ ನಾನು ಬಿಡಲ್ಲ, ನಾಯಿ ಚೆಸ್ತೀನಿ ಅಂತ ಚಾಚಾಕ್ಬಿಟ್ರು ಹಂಗೇನೆ. ಪೋಪ್ಲೆ ಅವರೇ ಡಾಮಿನೇಟ್ ಮಾಡಿದ್ದು. ಏನಾದ್ರು ಅವ್ರ ಇನ್ ಕೇಸ್ ಏನಾದರೂ ಆ ಡೌನ್ದಲ್ಲಿಗೆ ಹೋಗುವಂಥ ಬಾಲ್ಗೆ ಔಟ್ ಆಗಿಲ್ಲ ಅಂದರೆ ಬರೀ ಅನ್ಫಾರ್ಚುನೇಟ್ ಡಿಸ್ಮಿಸಲ್. ಆ ಥರ ಔಟ್ ಆಗಬೇಕು ಅಂತಂದರೆ ಒಂಥರ
ಯಾವ ಬ್ಯಾಟ್ರ್ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಈ ಡೌನ್ ದ ಲೆಗ್ ಔಟ್ ಆಗೋದು, ಅದು ರನ್ಔಟ್ ಆಗೋದು, ಸ್ಟಂಪ್ ಔಟ್ ಆಗೋದು, ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಕ್ರೂಷಿಯಲ್ ಟೈಮಲ್ಲಿ, ಅದು ಸಖತ್ತಾಗಿ ಆಡ್ತಿರೋಂಥ ಟೈಮಲ್ಲಿ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಬ್ಯಾಡ್ ಬಾಲ್ಗೆ ಔಟ್ ಆಗ್ತಾರೆ. ಬ್ಯಾಡ್ ಬಾಲೋ ಗುಡ್ ಬಾಲೋ ಬಿತ್ತ ಅಲ್ಲಿ ಅಕ್ಷರ್ ಪಟೇಲ್ಗೆ ವಿಕೆಟು ತೊಗೊಂಬಂದು ಕೊಟ್ರು, ಅಲ್ಲಿ ಬ್ರೇಕ್ ಥ್ರೂನ. ಸೊ ಅದು ಮೇಯ್ನು, ವಿಕೆಟ್ ಬೀಳೋದು ಅಷ್ಟೇ. T20ಸಲ್ಲಿ ಬ್ಯಾಡ್ ಬಾಲ್ ಗುಡ್ ಬಾಲ್ ಅನ್ನೋದು ಬರೋದಿಲ್ಲ. ವಿಕೆಟ್ ಬಿತ್ತ ಬೀಳಿಲ್ವ ಅನ್ನೋದು ಬರುತ್ತೆ ಅಷ್ಟೇ ಮ್ಯಾಟ್ರಿಗೆ. ಒಬ್ಬಳೆ ಲಾಸ್ಟ್ ಬಾಲ್ ಹ್ಯಾರಿ ಬ್ರೂಕ್ ಔಟ್ ಆಗ್ತಾರೆ. ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಜೇಕೋಬ್ ಬೆಥೆಲ್ ಇನ್ನೇನು ಬೇಗನೆ ಬಂದ್ರಲ್ಲಪ್ಪ, 2 ವಿಕೆಟ್ ಬೇಗನೆ ಡೌನ್ ಆಯಿತು. ಇನಿಷಿಯಲ್ 2 ವಿಕೆಟ್ ಬೇಗ ಡೌನ್ ಆಗ್ತಂಗೆ ಇವರು ಕ್ರೇಜಿಗೆ ಬಂದರು. ಆಲ್ಮೋಸ್ಟ್ ಲಾಸ್ಟ್ ವರ್ಗೂ ಕೂಡ ನಿಂತ್ಕೊಂಡು ಮ್ಯಾಚ್ನ ಫಿನಿಶ್ ಮಾಡ್ಕೊಂಡ್ಬಿಡ್ತು ಜೇಕೋಬ್ ಬೆಥೆಲ್ಲು. ಸೊ ಒಂಥರ ಸಿಂಗಲ್ ತೊಗೊಂಬಂದಿದ್ದಾರೆ ಅಂತ ಹೇಳಬೇಕು ಮ್ಯಾಚ್ನ. ಆಫ್ಟರ್ ದಟ್ ಇಬ್ರು ಟಕ್ಔಟ್ ಆದ ನಂತರ ಇವರು ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಲಾಸ್ಟ್ ಕೂಡ ನಿಂತ್ಕೊಂಡು ತಗೊಂಡೋಗ್ಬಿಟ್ಟು ಮುಗಿಸ್ಕೊಂಡು ಕೊಡಿದ್ರು ಅಂತ ಹೇಳಬೇಕು ಮಗ. ಹೌದು, ಟಾಮ್ ಬ್ಯಾಟನ್ ಜೊತೆಗೆ ಬಿಲ್ಡ್ ಆದಂಥ ಒಂದು ಪಾರ್ಟ್ನರ್ಶಿಪ್ ಏನಿದೆ, ಶ್ರೇಯಸ್ ಅಯ್ಯರ್ ಮತ್ತು ಇವ್ರ ಥರ ಇಶಾನ್ ಕಿಶನ್ ಅವ್ರು ಬಿಲ್ಡ್ ಮಾಡೋಂಥ ಪಾರ್ಟ್ನರ್ಶಿಪ್ ಥರ ಮಿಡ್ಲಲ್ಲಿ ಸಖತ್ತಾಗಿ ಬಿಲ್ಡ್ ಮಾಡಿದ್ರು. ಆ ಟಾಮ್ ಬ್ಯಾಟನ್ ಒಂಥರ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಯಿತು. ಟಾಮ್ ಬ್ಯಾಟನ್ ಔಟ್ ಆದಂಥ ಟೈಮಲ್ಲಿ ಇನಿಷಿಯಲ್ 10 ಬಾಲ್ ಏನಿತ್ತು, ಔಟ್ ಆಗಿಕ್ಕಿನ ಹಿಂದಿನ 10 ಬಾಲ್ ಏನಿತ್ತು, ಪ್ರೆಷರ್ ಕ್ರಿಯೇಟ್ ಮಾಡಿದ್ರು ಇಂಡಿಯನ್ಸು. ಸೊ ಆಲ್ಮೋಸ್ಟ್ ನೋಡಿ ಒಂಥರ ಸಿಮಿಲರ್ ಆಗೇನೆ ಸಾಕ್ತು ಕತೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವರು ಕೂಡ ವಿಕೆಟ್ ಬಿದ್ದು ನೋಡಿ ಆಲ್ಮೋಸ್ಟ್ 113 ಓವರು ಆ ಟೈಮಲ್ಲಿ ವಿಕೆಟ್ ಬಿದ್ದು ಟಾಮ್ ಬ್ಯಾಟನ್ದು. ಸೊ ಅಲ್ಲಿ ಒಂದು ಸ್ವಲ್ಪ ಗೇಮು ಪುಲ್ ಆಯಿತು ಆ ವಿಕೆಟ್ ಬೀಳ್ತಾ ಇದ್ದಂಗೆ. ಬಟ್ 17ನೇ ಓವರ್ ಯಾವಾಗ ಬಂತೋ ಗೇಮು ಕತೆ ಗೀತೆ ಎಲ್ಲ ಅಧ್ಯಾಯ ಎಲ್ಲ ಚೇಂಜ್ ಆಗೋಗ್ಬಿಡ್ತು. ಇನ್ನೇನಲ್ಲಿ ಹೊಡಿಲೇಬೇಕಾಗಿತ್ತು, ಪ್ರೆಷರ್ ಇತ್ತು ಅಲ್ಲಿ. ರಿಕ್ವೈರ್ಡ್ ರೇಟು ಹೇರ್ತಾ ಇತ್ತು ಮೇಲ್ಗಡೆ, ಅದೊಂದು ಓವರೇ ಚೇಂಜ್ ಮಾಡಿ ಹಾಕ್ಬಿಡ್ತು ರಿಕ್ವೈರ್ಡ್ ರೇಟ್ ಎಲ್ಲ. ವೆಲ್ ಜಾಕ್ಸ್ ಈ ಕಡೆ ತಿರ್ಕೊಂಡು ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ ರೋಹನ್ ಚಕ್ರವರ್ತಿ ಇವ್ರಿಗೆ. ಆಮೇಲೆ ಸ್ಯಾಮ್ ಕರನ್ ಬರ್ತಾರೆ, ಲೆಫ್ಟ್ ಹ್ಯಾಂಡ್ ಇವರು ಜೇಕೋಬ್ ಬೆಥೆಲ್ ಜೊತೆಗೆ ಸ್ಯಾಮ್ ಕರನ್ ಇಬ್ರು ಕ್ರೀಸಲ್ಲಿ ಇರ್ಬೇಕಾರೆ. ಈಗ ಸ್ಯಾಮ್ ಕರನ್ ಕ್ರೀಸಲ್ಲಿ ಇರ್ಬೇಕಾದ್ರೆ ಅಂದರೆ ನಾನ್ ಸ್ಟ್ರೈಕರಲ್ಲಿ ಇರ್ಬೇಕಾದ್ರೆ ನಾಯಿ ಚತ್ತಂಗೆ ಚಚ್ಚಿದ್ದು. ಪಾರ್ಟ್ನರ್ಶಿಪ್ ಏರ್ಕೊಂಡು ಹೊರಟೋಗ್ಬಿಟ್ಟಿತ್ತು ಅಲ್ಲಿ. ಸ್ಯಾಮ್ ಕರನ್ ಹೊಡೆದ್ರೆ 7 ರನ್ನಲ್ಲಿ ಪಾರ್ಟ್ನರ್ಶಿಪ್ ಮೇಲ್ಗಡೆ ಏರ್ಕೊಂಡು ಹೊರಟೋಗ್ಬಿಟ್ಟೈತಲ್ಲಿ ಇವರಿಬ್ರದ್ದು ಪಾರ್ಟ್ನರ್ಶಿಪ್ಪು, ಅಂದರೆ ಜೇಕೋಬ್ ಬೆಥೆಲ್ದು ಮತ್ತು ಸ್ಯಾಮ್ ಕರನ್ ಅವ್ರದ್ದು. ಸೊ ಈ ಕಡೆ ಸ್ಯಾಮ್ ಕರನ್ ಕೂಡ 6ಗೆ ಟ್ರೈ ಮಾಡೋದಕ್ಕೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಯಿತು. ವೈಭವ್ ಸೂರ್ಯವಂಶಿ ಅವರು ಕ್ಯಾಚ್ನ ಇಟ್ಕೊತಾರೆ. ಸೊ ಇನ್ನೇನಲ್ಲಿ ಹರ್ಷಿತ್ ರಾಣಾ ಅವ್ರು ಬಂದ್ಬಿಟ್ಟು ಏನು ಮಾಡೋದನ್ನ 17ನೇ ಓವರ್ ಚೆನ್ನಾಗಿ ಚಚ್ಚಿಸ್ಕೊಂಡಾದ್ಮೇಲೆ ಅಲ್ಲಿ ಮ್ಯಾಚ್ ಒಂಥರ ಕೆಳಗಡೆ ಬಿತ್ತು ಅಂತಾನೆ ಲೆಕ್ಕಾಚಾರ ಇತ್ತು. ಆಲ್ಮೋಸ್ಟ್ ಎಷ್ಟು ಗುರು ರನ್ನೇ ಬಾಲಿಗೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡ್ತು. ನಾಯಿ ಚಸ್ಸಂಗೆ ಚಚ್ತಾ ಇದೆ ಹಂಗೆ. 17ನೇ ಓವರು 30 ರನ್ ಕೊಡೋಷ್ಟು 30 ರನ್ ಅನ್ಕಳಿ ಅಲ್ಲಿ 1 ಓವರ್ 30 ರನ್ ಅಂತ ನೋ ಬಾಲ್ಗಳೆಲ್ಲ ಎಸ್ಕೊಂಡು ಇನ್ನೆಲ್ಗೆ ಗೆಲ್ಲೋದಕ್ಕಾಗುತ್ತೆ ಮ್ಯಾಚು. ಸೊ ನನ್ನ ಪ್ರಕಾರ ಒನ್ ಆಫ್ ದ ವರ್ಸ್ಟ್ ಡಿಸಿಷನ್ ಏನು ಅಂದರೆ 17ನೇ ಓವರ್ ರವಿ ಬಿಷ್ಣಾಯಿಗೆ ಕೊಟ್ಟಿದೆ. ಯಾಕಂದರೆ ಅವ್ರು ಬೆಟ್ರಾಗಿ ಪರ್ಫಾರ್ಮ್ ಮಾಡಿತ್ತು ಅಂದರೆ ಓಕೆ. ಇನ್ ಕೇಸ್ ಏನಾದರೂ ಅವರು 3 ಓವರ್ನ ಸ್ಪೆಲ್ನ ಹಾಕ್ಬಿಟ್ಟು ಏನಾದ್ರು ಇನ್ ಕೇಸ್ ಒಂದು 20 ರನ್ ಕೊಟ್ಟಿತ್ತು ಅಂತಂದರೆ ಅವ್ರಿಗೆ ಬೌಲಿಂಗ್ ಕೊಡೋದ್ರಲ್ಲಿ 22 ರನ್ ಕೊಟ್ಟಿತ್ತು ಅಂದರೆ ಅರ್ಥ ಇದೆ. ಅವ್ರು 31 ರನ್ ಕೊಟ್ಟಿದ್ದಾರೆ 3 ಓವರ್ ಬೌಲಿಂಗ್ ಮಾಡ್ಬಿಟ್ಟು. 10ಕ್ಕಿಂತ ಜಾಸ್ತಿ ಇದೆ ಅವ್ರ ಎಕಾನಮಿ. ಸೊ ಅವ್ರಿಗೆ ಹೇಳ್ಕೊಂಡ್ಬಿಟ್ಟು 17ನೇ ಓವರ್ ಬೌಲಿಂಗ್ ಕೊಡ್ತು ಅಂದರೆ, ಒಬ್ಬ ಸ್ಪಿನ್ನರ್ಗೆ ಬೌಲಿಂಗ್ ಕೊಡ್ತು ಅಂತಂದರೆ ಡೆತ್ ಓವರ್ಸಲ್ಲಿ, ಅದಕ್ಕೂ ಕನ್ವಿನ್ಸಿಂಗ್ ಬೌಲಿಂಗ್ ಕೂಡ ಮಾಡಿಲ್ಲ. ಸೊ ಅವ್ರಿಗೆ ಕೊಡ್ತು ಅಂದರೆ ಇನ್ನೇನು ಮಾಡ್ತಾರೆ. ಆಯಿತು ಕತೆ. ಜೇಕೋಬ್ ಬೆಥೆಲ್ ರಕ್ಷಕ ಆಗೋಗ್ಬಿಟ್ರು ಇವತ್ತು ಇಂಗ್ಲೆಂಡ್ ಪರವಾಗಿ ನೋಡ್ತು ಅಂತಂದರೆ. ಅವಾಗರು ಶ್ರೇಯಸ್ ಏನು ಶಾಪಾಗಿ ಪಾಕ್ತಾವಳ ಅಂತ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ಸೂರ್ಯಕುಮಾರ್ ಯಾದವ್, ನಾನು ಅಷ್ಟು ನಿಯತ್ತಾಗಿದ್ದೆ, ನನ್ನ ಮಕ್ಕಳ ನನ್ನೇ ಬಿಟ್ಬಿಟ್ರೆ ಕ್ಯಾಪ್ಟನ್ಸಿಯಿಂದ, ನನ್ನೇ ಎತ್ತಿಸಿದ್ರೆ ಈಚೆಗಡೆ ಟೀಮಿಂದ, ನನ್ನ ಮಕ್ಕಳ ಸೋಲ್ರಿ, ನನ್ನ ಮಕ್ಕಳ ಸೀರೀಸ್ ನೀವು, ಅವಾಗಲೇ ಬುದ್ಧಿ ಬರೋದು ನಿಮಗೆ ಅಂತ. ಯಾರು ಇನ್ ಕೇಸ್ ಏನಾದರೂ ಕುತ್ಕೊಂಡು ಒಂದು ಎಂಡಲ್ಲಿ ಸೂರ್ಯಕುಮಾರ್ ಯಾದವ್ ನೊಂದ್ಕೊಂಡು ಶಾಪಾಗಿ ಪಾಕ್ತಾವ್ರ ಅಂತ. ಯಾಕಂದರೆ ಒಂದು ಮ್ಯಾಚು ಗೆದ್ದಿಲ್ಲ ಆಗಿರೋ ಇಂಡಿಯಾ 4 ಮ್ಯಾಚ್ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ನಿಭಾಯಿಸಿದರೆ. ಲಾಸ್ಟ್ ಮ್ಯಾಚು ಗೆಲ್ಲರೂ ಗೊತ್ತಿರಲಿಲ್ಲ ಏನಾಗ್ತಿತ್ತು ಅಂತ. ಏನೇನೋ ಆಗ್ತಾ ಇದೆ ಟೀಮ್ ಇಂಡಿಯಾದಲ್ಲಿ. ಸೊ ಗೆಲುವನೇ ಕಾಣದೇ ಥರ ಆಗೋಗ್ಬಿಟ್ಟೈತೆ. ಮುಂಚೆ ಸೋಲೋನೇ ಕಾಣದಿರೋ ಥರ ಆಗೋಗ್ಬಿಟ್ಟಿತ್ತು ನಮ್ಮ ಟೀಮ್ ಇಂಡಿಯಾ. ಯಾವಾಗ ಸೋಲ್ತಾರೆ ಗುರು ಅಂತಾರೆ ಆಗ್ಬಿಟ್ಟಿತ್ತು ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿ. ಒಂದು ಮ್ಯಾಚ್ ಯಾವಾಗ ಸೋಲ್ತಾರೆ ಅಂದರೆ ಇತ್ತು. ಬಟ್ ಇವಾಗ ನೋಡಿ ಸೀರೀಸ್ ಆಫ್ ಸೋಲು. 4 ಮ್ಯಾಚಲ್ಲಿ 1 ಮ್ಯಾಚು ಗೆದ್ದಿಲ್ಲ, 3 ಮ್ಯಾಚ್ ಸೋತಿದ್ದೀವಿ, 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ. ಏನು ಮಾಡೋದು, ಏನು ಕತೆ ಇದು ಗೊತ್ತಾಗ್ತಿಲ್ವಲ್ಲ. ಕಾಮೆಂಟ್ ಸೆಕ್ಷನ್ ಹಾಕ್ರಪ್ಪ ನಿಮ್ಗೆ ಏನು ಅನಿಸ್ತು ಇವತ್ತಿನ ಮ್ಯಾಚು ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.